ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಕೃಪ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಏಪ್ರಿಲ್ ಮಾಸದಲ್ಲಿ ಇರುವಂತಹ ಗ್ರಹ ಸಂಚಾರ ಬದಲಾವಣೆಗಳಾಗಿರಬಹುದು ಅಥವಾ ಶ್ರೀ ಪರಾಭವ ನಾಮ ವರ್ಷದಲ್ಲಿ ಆಗ್ತಾ ಇರುವಂತಹ ವಿಷಯಗಳೆಲ್ಲವೂ ನಾವು ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಈಗ ಸ್ವಲ್ಪ ಕಾಲಿಕ ಸಂಚಾರ ಗ್ರಹಗಳಾಗಿರುವಂತಹ ಕುಜ ಆಗಿರಬಹುದು, ರವಿ ಆಗಿರಬಹುದು, ಶುಕ್ರ, ಬುಧ ಇವರು ಗೋಚಾರ ಫಲಗಳನ್ನು ನೀಡ್ತಾ ಇರ್ತಾರೆ, ಮಾಸಿಕ ಫಲಗಳನ್ನು ನೀಡ್ತಾ ಇರ್ತಾರೆ. ಆಯಾ ಮಾಸದಲ್ಲಿ ಯಾವ ರೀತಿ ದ್ವಾದಶ ರಾಶಿಗಳಿಗೆ ಅನುಕೂಲ ಅಥವಾ ಪ್ರತಿಕೂಲ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬಹುದು ಇತ್ಯಾದಿ ವಿಷಯಗಳನ್ನು ಗೋಚಾರ ಫಲಗಳಿಂದ ಹೀಗೇ ನಡೆಯುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಈ ರೀತಿ ನಡೆಯಬಹುದು ಅಂತ ಮುನ್ಸೂಚನೆಯನ್ನು ನೀಡಬಹುದು. ಅಂದರೆ ಪರ್ಟಿಕ್ಯುಲರಾಗಿ ನಿಮ್ಮ ವೈಯಕ್ತಿಕ ಜಾತಕದ ನಂತರ ನೋಡುವುದಾದರೆ ಅಲ್ಲಿರುವಂತಹ ದಶ ಅಂತರ್ದಶಗಳು ಇಲ್ಲೇನಾದರೂ ಮ್ಯಾಚ್ ಆದರೆ ಖಂಡಿತವಾಗಿಯೂ ಕೂಡ ಈ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಅವಕಾಶವಿರುತ್ತೆ. ಆದ್ದರಿಂದ ದ್ವಾದಶ ರಾಶಿಗಳಲ್ಲಿ ಕನ್ಯಾ ರಾಶಿ ಜಾತಕರಿಗೆ ಈ ಏಪ್ರಿಲ್ ಮಾಸ ಯಾವ ರೀತಿ, ಚೈತ್ರ ಮಾಸ ಏಪ್ರಿಲ್ ಮಾಸ ಯಾವ ರೀತಿ ಅನುಕೂಲ ಪ್ರತಿಕೂಲ, ಯಾವ ವಿಷಯಗಳಲ್ಲಿ ಯಾವ ರೀತಿ ಅನುಕೂಲ ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೀವು ಮೊದಲನೇ ಬಾರಿ ದಯವಿಟ್ಟು ನಮ್ಮ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ನೀವೆಷ್ಟು ಸಬ್ಸ್ಕ್ರಿಪ್ಷನ್ ಮಾಡ್ತಿರೋ, ಎಷ್ಟು ವಿಡಿಯೋಗಳಿಗೆ ಲೈಕ್ ಮಾಡ್ತಿರೋ, ನಮಗೆ ಅಷ್ಟು ಉತ್ಸಾಹ ಮತ್ತು ಮತ್ತಷ್ಟು ವಿಡಿಯೋಗಳು ಮಾಡಬೇಕಾಗಿರುವಂತಹ ಒಂದು ಶಕ್ತಿ ನಮ್ಮಲ್ಲಿ ತುಂಬ್ತೀರ ಅಂತ ಭಾವಿಸುತ್ತಾ, ಕನ್ಯಾ ರಾಶಿಯವರು, ರಾಶ್ಯಾಧಿಪತಿ ಬುಧ, ಈ ಮಾಸದಲ್ಲಿ ಮುಖ್ಯವಾಗಿ 19ನೇ ತಾರೀಕುವರೆಗೂ ಕೂಡ ಇವರಿಗೆ ಏನಪ್ಪ ಅಂದರೆ ಈ ಅಷ್ಟಮ ಸ್ಥಾನದಲ್ಲಿ ಶುಕ್ರನ ಸಂಚಾರ, ಅಷ್ಟಮ ಸ್ಥಾನ ಶುಕ್ರ ಬಂದು ಅಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಕನ್ಯಾ ರಾಶಿಯವರಿಗೆ ಧನಾಧಿಪತಿ ಆಗಿರೋದರಿಂದ ಧನ ಸ್ಥಾನಕ್ಕೆ ಧನ ಕುಟುಂಬಾಧಿಪತಿ ಆಗಿರುವಂತಹ ಶುಕ್ರ ಅಷ್ಟಮ ಸ್ಥಾನದಲ್ಲಿ ಇರುತ್ತಾ ಪರ್ಟಿಕ್ಯುಲರ್ ಆಗಿ ಹಣಕಾಸಿನ ವಿಷಯಗಳಲ್ಲಿ ಅಧಿಕ ಧನಲಾಭವನ್ನು ನೋಡುವುದಕ್ಕೆ ಅನುಕೂಲವಿರುತ್ತೆ. ಶುಕ್ರ ಸ್ತ್ರೀಗ್ರಹ ಆಗಿರೋದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ, ಈ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಈ ಹಣಕಾಸಿನ ವ್ಯವಹಾರಗಳಲ್ಲಿ, ಆರ್ಥಿಕ ವ್ಯವಹಾರಗಳಲ್ಲಿ ಯಾವುದೇ ರೀತಿ ತೊಂದರೆ ಇರೋಲ್ಲ. ಇನ್ನು ನೀವು ಮಾಡುವಂತಹ ಕೆಲಸ ವಿಷಯಗಳಲ್ಲಿ ಅಥವಾ ಪ್ರಯತ್ನಗಳಲ್ಲಾಗಿರಬಹುದು, ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ಕೌಟುಂಬಿಕ ವಿಷಯಗಳಲ್ಲಾಗಿರಬಹುದು, ಸ್ತ್ರೀಯರ ಸಹಕಾರ ಅನ್ನೋದು ಅದ್ಭುತವಾಗಿರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಅದು ಹಣಕಾಸಿನ ನೆರವು ಅಥವಾ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಸಲಹೆಗಳು ಇತ್ಯಾದಿ ವಿಷಯಗಳನ್ನು ನಿಮಗೆ ಒಂದು ಸಾಥ್ ಕೊಡಬೇಕು, ಒಂದು ಸಪೋರ್ಟ್ ಕೊಡಬೇಕು ಅಂದರೆ ಯಾರೋ ಒಬ್ಬ ಸ್ತ್ರೀ, ಅದು ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀ, ವೃತ್ತಿ ಪ್ರದೇಶದಲ್ಲಿರುವಂತಹ ಸ್ತ್ರೀ, ಇವರು ನಿಮಗೆ ಬೆನ್ನೆಲುಬಾಗಿ ನಿಂತು ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಸಂಪೂರ್ಣವಾಗಿರುವಂತಹ ಸಹಕಾರವನ್ನು ನೀಡ್ತಾರೆ. ಇನ್ನು ಅಷ್ಟಮ ಸ್ಥಾನ ಸಂಚಾರ ಮಾಡ್ತಾ ಇರುವಂತಹ ಧನಾಧಿಪತಿ ಶುಕ್ರನು ನಿಮಗೆ ವೈಯಕ್ತಿಕವಾಗಿ ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಸ್ತ್ರೀಯರಿಗೆ ಆದಾಯ ಮಾರ್ಗಗಳನ್ನು ಹೆಚ್ಚು ಮಾಡ್ತಾರೆ. ಅದೇ ಅಂದರೆ ನಿಮ್ಮ ಆದಾಯದಲ್ಲಿ ಹೆಚ್ಚು ಅಂದರೆ ಇನ್ಕ್ರಿಮೆಂಟ್ ಆಗಿರಬಹುದು ಅಥವಾ ಹೊಸದಾಗಿ ಉದ್ಯೋಗ ಆದಾಯ ಮಾರ್ಗಗಳು ಬರುವುದಾಗಿರಬಹುದು, ನಿಮ್ಮ ಹುದ್ದೆಗೆ ಅರ್ಹತೆಗೆ ತಕ್ಕಂತೆ ಉತ್ತಮ ರೀತಿಯಲ್ಲಿ ಆದಾಯ ಮಾರ್ಗಗಳು ಸಿಗುವುದು ಆಗಿರಬಹುದು. ಅಂದರೆ ಕುಟುಂಬದ ಆದಾಯ ಅಧಿಕವಾಗುವುದಕ್ಕೆ ಈ ಮಾಸದಲ್ಲಿ ತುಂಬ ಅನುಕೂಲತೆ ಗೋಚಾರ ಫಲಗಳು ನೀಡ್ತಾ ಇದೆ ಶುಕ್ರನ ಅನುಗ್ರಹತೆಯಿಂದ. ಇನ್ನು ಏನು ಅಷ್ಟಮದಲ್ಲಿರುವಂತಹ ಶುಕ್ರ ಏನು ಮಾಡ್ತಾ ಇರ್ತಾರೆ, ತುಂಬ ದಿನಗಳಿಂದ ಕುಟುಂಬ ಅಂದ್ರೇ ಸಣ್ಣ ಪುಟ್ಟ ವಿಷಯಗಳು ನಡೀತಾ ಇರುತ್ತೆ, ಮನಸ್ತಾಪಗಳು, ವಾಗ್ವಿವಾದಗಳು, ಘರ್ಷಣೆಗಳು ನಡೀತಾ ಇರುತ್ತೆ. ಆದರೆ ಇಷ್ಟು ದಿನಗಳ ಕಾಲ ನಿಮ್ಮ ಕುಟುಂಬದ ಜೊತೆಗೆ, ನಿಮ್ಮ ಜೊತೆಗೆ ವಿರೋಧ ಇಟ್ಕೊಂಡು ಸ್ವಲ್ಪ ದೂರದಲ್ಲಿರುವಂತಹ ನಿಮ್ಮ ಕುಟುಂಬ ಸದಸ್ಯರು ಯಾವುದೋ ಒಂದು ಶುಭ ಕಾರ್ಯ, ಅದು ಮದುವೆನೋ, ನಿಶ್ಚಿತಾರ್ಥವೋ, ಗೃಹಾರಂಭವೋ, ಈ ರೀತಿ ವಿಷಯಗಳಿಗೆ ಮತ್ತೆ ಅವನ್ನೆಲ್ಲವೂ ಕೂಡ ಮರೆತು ಬಂದು ನಿಮ್ಮ ಜೊತೆ ಸಂತೋಷವಾಗಿ ಕುಟುಂಬ ಸೌಖ್ಯವನ್ನು ನೀಡುವಂತಹ ಅವಕಾಶಗಳು ಕೂಡ ಈ ಮಾಸದಲ್ಲಿ ನೀಡಬಹುದು. ಅಂದರೆ ಮತ್ತೆ ಅಪಾರ್ಥಗಳೆಲ್ಲವೂ ಕೂಡ ಮಾಯವಾಗಿ ಮತ್ತೆ ನಿಮ್ಮ ಕುಟುಂಬದ ಜೊತೆಗೆ ಸಂತೋಷವಾಗಿ ಇರೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಶುಭ ಕಾರ್ಯಗಳು ನಡೆಯೋದಕ್ಕೆ ಅನುಕೂಲವಾಗಿರುತ್ತೆ.
ಇನ್ನು ಏನಾದರೂ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ಸಹಕಾರವೂ ಕೂಡ ನೀಡುವುದಕ್ಕೆ ಈ ಗೋಚಾರ ಫಲಗಳು ಅನ್ನೋದು ಏಪ್ರಿಲ್ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಅನುಕೂಲ ಇರುತ್ತೆ. ಅದೇ ರೀತಿ ದೂರ ಆಗಿರುವಂತಹ ಬಂಧು ಮಿತ್ರರು ಕೂಡ ಮತ್ತೆ ಒಂದಾಗುವುದಕ್ಕೆ ಈ ಅಷ್ಟಮ ಶುಕ್ರಸ್ಥಾನ ಅನ್ನೋದು, ಅಷ್ಟಮ ಸ್ಥಾನದಲ್ಲಿ ಶುಕ್ರಸ್ಥಾನ ಅನ್ನೋದು ಅನುಕೂಲ ನೀಡ್ತಾರೆ. ಅಂದರೆ ಕುಟುಂಬ ಸ್ಥಾನವೂ ಕೂಡ ಆಗಿರೋದ್ರಿಂದ, ಧನಸ್ಥಾನವೂ ಆಗಿರೋದ್ರಿಂದ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಕುಟುಂಬ ಸದಸ್ಯರಾಗಿರಬಹುದು, ಎಲ್ಲ ರೀತಿಯಲ್ಲಿ ನಿಮಗೆ ಸಹಕಾರ ನೀಡ್ತಾ ಇರ್ತಾರೆ. ಇನ್ನು ಈ ಕೆಲವೊಂದು ಹಣಕಾಸಿನ ವಿಷಯಗಳು ಯಾವಾಗಲೂ ಮಾಡಿರ್ತೀರ, ಇನ್ನು ಬರೋಲ್ಲ, ಇನ್ನು ಬಿಟ್ಬಿಡಬೇಕು, ಮರ್ತೋಗ್ಬಿಡಬೇಕು ಅಂದ್ಕೊಂಡಿರುವಂತಹ ಕೆಲವೊಂದು ಕಠಿಣವಾಗಿರುವಂತಹ ನಿಮ್ಮ ಹಳೆಯ ದಿನಗಳಲ್ಲಿ ಕೊಟ್ಟಿರುವಂತಹ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಹಣಕಾಸಿನ ವಿಷಯಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಕೈಗೆ ಸೇರುತ್ತೆ. ಅಂದರೆ ಯಾವಾಗಲೂ 1 ವರ್ಷ ಕಟ್ಟಿರ್ತೀರ ಲಾಂಗ್ ಬ್ಯಾಕ್, ಉದಾಹರಣೆಗೆ ಹೇಳ್ತಾ ಇದ್ದೀನಿ, LICನೋ ಮತ್ತೊಂದು ಕಟ್ಟಿರ್ತೀರ, 1-2 ವರ್ಷ ಕಟ್ಟಿರ್ತೀರ, ಆಮೇಲೆ ಬಿಟ್ಬಿಟ್ಟು ಮರ್ತೋಗ್ಬಿಟ್ಟಿರ್ತೀರ ಇನ್ನೆಲ್ಲ ಬರುತ್ತೆ ಅಂತ. ಬಟ್ ಅಂತಹ ವಿಷಯಗಳು ಕೂಡ ಮೆಚ್ಯೂರ್ಡ್ ಆಗಿ ಈಗ ನಿಮ್ಮ ಸಂದರ್ಭದಲ್ಲಿ ಈ ರೀತಿ ಉದಾಹರಣೆ ಮುಖಾಂತರ ಈ ರೀತಿ ಹಣಕಾಸಿನ ಸೌಲಭ್ಯವು, ಆದಾಯವು ಕೂಡ ಈ ಸಂದರ್ಭದಲ್ಲಿ ಪಡೆಯೋದಕ್ಕೆ ಅನುಕೂಲ ಇರುತ್ತೆ. ಇನ್ನು ಮೊನ್ನೆವರೆಗೂ ಕೂಡ 6ನೇ ಮನೆಯಲ್ಲಿರುವಂತಹ 5 ಗ್ರಹಗಳು, ಅದು ರವಿ, ಕುಜ, ಶುಕ್ರ, ಬುಧ, ಈ ಗ್ರಹಗಳೆಲ್ಲವೂ ಕೂಡ ಒಂದೊಂದೇ ಈಗ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಶುಕ್ರ ಬಂದಿದ್ದಾರೆ. 19ನೇ ತಾರೀಕುವರೆಗೂ ಅಲ್ಲೇ ಇರ್ತಾರೆ. ಮತ್ತು ಈಗ ಷಷ್ಠ ಸ್ಥಾನ ಋಣರೋಗ ಶತ್ರುಸ್ಥಾನದಿಂದ ಈ ಪರಸ್ಪರ ಶತ್ರುಗ್ರಹಗಳಾಗಿರುವಂತಹ ಕುಜ ಆಗಿರಬಹುದು, ಬುಧ ಆಗಿರಬಹುದು, ರವಿ ಆಗಿರಬಹುದು, ಚಂದ್ರ ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ಎಲ್ಲಿ ಬರ್ತಾ ಇದ್ದಾರೆ? ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸಪ್ತಮ ಸ್ಥಾನ ಕಳತ್ರ ಸ್ಥಾನ, ದಾಂಪತ್ಯ ಸ್ಥಾನ, ಪಾಲುದಾರರ ಸ್ಥಾನ ಅಂತ ಹೇಳ್ತಾ ಇರ್ತೇವೆ. ಇಲ್ಲಿ ಕುಜ ರವಿ ಕಾಂಬಿನೇಷನ್ ಅನ್ನೋದು ಒಂಥರ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೋದು ನಾವು. ರವಿ ಕುಜ ಅಂದರೆ ಎರಡೂ ಕೂಡ ಅಗ್ನಿತತ್ವಗ್ರಹಗಳಾಗಿರೋದ್ರಿಂದ, ಕಳತ್ರ ಸ್ಥಾನ ಆಗಿರೋದ್ರಿಂದ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೆ ಪದೇ ಪದೇ ಜಗಳಾಟಗಳು ಅಥವಾ ಮಾತಿನ ಯುದ್ಧ ಈ ರೀತಿ ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ತಾಳ್ಮೆಯಿಂದ ಈ ವೈವಾಹಿಕ ಜೀವನದಲ್ಲಿ ಈ ರೀತಿ ಸಣ್ಣ ಪುಟ್ಟ ಜಗಳಗಳು ಉಂಟಾಗುವುದಕ್ಕೆ, ಮನಸ್ಪರ್ಧೆಗಳು ಅಥವಾ ಮಿಸ್ಕಮ್ಯುನಿಕೇಷನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಕಾರಣಾಂತರಗಳಿಂದ ಈ ಮಾಸದಲ್ಲಿ ದಂಪತಿಗಳ ಮಧ್ಯೆ ಸ್ವಲ್ಪ ವಿರಸ ಅನ್ನೋದು, ಅಂದರೆ ಅದು ವೃತ್ತಿ ಉದ್ಯೋಗಗಳ ಮುಖಾಂತರ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳ ಮುಖಾಂತರ ವೈಯಕ್ತಿಕ ಕಾರಣಾಂತರಗಳಿಂದ ಆಗಿರ್ಬೋದು, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಬೇರ್ಪಡಿಗೆ ಆಗುವಂತಹ ಸಾಧ್ಯತೆಯೂ ಕೂಡ ಈ ಮಾಸದಲ್ಲಿ ಗೋಚಾರ ಫಲಗಳಿದೆ. ಸೊ ಅದು ಯಾವ ರೀತಿಯಲ್ಲಿ ಆದರೂ ಆಗ್ಬೋದು. ಏನೋ ಸ್ವಲ್ಪ ಕೋಪ ಮಾಡಿಕೊಂಡು ತವ್ರ ಮನೆಗೆ ಹೋಗ್ಬೋದು, ಅಥವಾ ವೃತ್ತಿ ಉದ್ಯೋಗಗಳ ಮುಖಾಂತರ ದೂರದ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಅವರು ಆ ಕಡೆ ಇವರು ಈ ಕಡೆ ಅನ್ನೋ ರೀತಿಯಲ್ಲಿ ಇರ್ಬೋದು. ಈ ರೀತಿ ವಿಷಯಗಳು ನಡೆಯೋದಕ್ಕೆ ಅವಕಾಶವಿರಬಹುದು. ಇನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡ್ತಾ ಇದ್ದರೆ, ಈ ಪಾರ್ಟ್ನರ್ಸ್ ಮುಖಾಂತರ ಅಥವಾ ಈ ಪಾಲುದಾರರ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಂದರೆ ಡೌಟ್ ಬೀಳೋದು, ಸಂಶಯ ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೆ ಈಗೋ ಅನ್ನೋದು ಅಡ್ಡ ಬರೋದು, ಈ ರೀತಿ ವಿಷಯಗಳ ಮುಖಾಂತರ ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಕೆಲವೊಂದು ವಿವಾದಗಳು ಕೂಡ ಸೃಷ್ಟಿಯಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಪಾಲುದಾರಿಕೆ ವ್ಯವಹಾರ ಏನಾದರೂ ಮಾಡ್ತಾ ಇದ್ದರೆ, ಆಲ್ಮೋಸ್ಟ್ ಲಾಭಗಳಲ್ಲಿ ನಡೀತಾ ಇದ್ದರೆ, ನೀವು ಅದನ್ನು ಸ್ವಲ್ಪ ತಾಳ್ಮೆಯಿಂದ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಆ ಪಾಲುದಾರಿ ವ್ಯವಹಾರವನ್ನು ಮುಗಿಸಬೇಕಾಗತ್ತೆ. ಇಲ್ಲ ಅಂದರೆ ಅದು ವಿವಾದಗಳ ಮುಖಾಂತರ ಅಂತ್ಯವಾಗುವುದಕ್ಕೂ ಕಾರಣವಾಗ್ತಾ ಇರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಹುಷಾರಾಗಿ ಇರಬೇಕಾಗಿರುತ್ತೆ. ಒಟ್ಟಾಗಿ ಯಾವ ರೀತಿ ಇರುತ್ತೆ ಅಂದರೆ, ಅಷ್ಟಮದಲ್ಲಿರುವಂಥ ಶುಕ್ರ ಅಥವಾ ಅನೇಕ ಗ್ರಹಗಳು ಸಪ್ತಮದಲ್ಲಿ ಶತ್ರುಗ್ರಹಗಳಿರೋದ್ರಿಂದ, ಹಸ್ಬೆಂಡ್ ಆದರೆ ಅಂದರೆ ಪುರುಷರಾಗಿದ್ದರೆ ನಿಮ್ಮ ವೈಫ್ ಆಗಿರ್ಬೋದು, ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಈ ಸಂದರ್ಭದಲ್ಲಿ ಬಹಳ ವಿಚಿತ್ರವಾಗಿ ಡಾಮಿನೇಟೆಡ್ ಆಗಿರ್ತಾರೆ. ದಬ್ಬಾಳಿಕೆ ಅಂದರೆ 4 ಜನ ಮುಂದೆ ಸ್ವಲ್ಪ ದಬ್ಬಾಳಿಕೆ ರೀತಿಯಲ್ಲಿ ಸ್ವಲ್ಪ ಜೋರು ಮಾಡೋದು, ಸ್ವಲ್ಪ ಜೋರಾಗಿ ಮಾತಾಡೋದು, ಈ ವಿಷಯಗಳೆಲ್ಲೋ ನಿಮ್ಮನ್ನು ಹರ್ಟ್ ಮಾಡುತ್ತೆ. ಎಲ್ಲರ ಮುಂದೆ ಈ ರೀತಿ ಮಾಡ್ಬೋದಾ, ಈ ರೀತಿ ಕಮ್ಯಾಂಡ್ ಮಾಡ್ಬೋದಾ, ಈ ರೀತಿ ಡಾಮಿನೇಟ್ ಮಾಡ್ಬೋದಾ, ಈ ರೀತಿ ವಿಷಯಗಳು ಅನ್ನೋದು ಕೆಲವೊಂದು ಸಾರಿ ನಿಮ್ಮ ಹಿಗೋ ಹರ್ಟ್ ಮಾಡ್ತಾ ಇರುತ್ತೆ. ಸೊ ಆದ್ದರಿಂದ ಇಲ್ಲಿ ಯಾರೂ ಕಮ್ಮಿ ಇಲ್ಲ. ಈ ವಿಷಯಗಳನ್ನು 4 ಜನ ಮುಂದೆ ಈ ರೀತಿ ಪ್ರದರ್ಶನೆ ಮಾಡಿ ಅವರಿಗೆ ಎಂಟರ್ಟೈನ್ ಆಗೋದಕ್ಕೆ ಮುಂದೆ ಆಗೋದು ಬಿಟ್ಟು 4 ಗೋಡೆಗಳ ಮಧ್ಯೆ ಪರಿಷ್ಕಾರ ಮಾಡಿಕೊಂಡು
ಸುಖಮಯ ಜೀವನವನ್ನು ನಡೆಸೋದಕ್ಕೆ ನೀವು ಪ್ರಯತ್ನ ಮಾಡಿಕೊಳ್ಳಿ. ಮೂರನೇ ವ್ಯಕ್ತಿ ಬಾಯಿಗೆ ಅಡಿಕೆ ಆಗಬೇಡಿ, ಎಂಟರ್ಟೈನ್ಮೆಂಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಸಪ್ತಮದಲ್ಲಿರುವಂತಹ ರಾಶ್ಯಾಧಿಪತಿಯಾಗಿರುವಂತಹ ದಶಮಾಧಿಪತಿಯಾಗಿರುವಂತಹ ಬುಧ ಈ ಕುಜ ಮತ್ತು ರವಿಯ ಜೊತೆ ಸೇರಿರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಈ ರೀತಿ ಮತ್ತು ವೃತ್ತಿ ಉದ್ಯೋಗ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಏನಾದರೂ ಅನುಕೂಲತೆ ಇರುತ್ತೆ ಅಂದರೆ ಅಲ್ಲಿ ಕೂಡ ಉದ್ಯೋಗ ಪರವಾಗಿ ಅಲ್ಲಿ ನಿಮ್ಮ ಸಿಬ್ಬಂದಿ ಆಗಿರ್ಬೋದು ಅಥವಾ ನಿಮ್ಮ ಸಹಚರರಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು ಸ್ವಲ್ಪ ಡಾಮಿನೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಕೀಳಾಗಿ ಅವಮಾನ ಮಾಡುವಂತಹ ಸಂದರ್ಭಗಳು ಬರಬಹುದು. ಅಥವಾ ನೀವು ಸ್ತ್ರೀಯರಾಗಿದ್ದರೆ ಈ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸಮಸ್ಯೆಗಳು ಬರ್ಬೋದು, ಆತಂಕಗಳು ಬರ್ಬೋದು. ಅಲ್ಲಿಂದ ಫ್ರಸ್ಟ್ರೇಷನೋ ಭಾರ ಎತ್ಕೊಂಡು ಬಂದು ಮನೆಗೆ ಬಂದು ಅಯ್ಯೋ ಏನೋ ಆಯಿತು ಅನ್ನೋ ರೀತಿಯಲ್ಲಿ ಈ ಉದ್ಯೋಗದಲ್ಲಿ ಕೆಲವೊಂದು ಸಮಸ್ಯೆಗಳು ಬರಬಹುದು. ಸೊ ಆದ್ದರಿಂದ ಎಮೋಷನಲ್ಗೆ ಹೋಗ್ಬಿಟ್ಟು ಸ್ವಾಭಿಮಾನ ಅದು ಇದು ಅಂತ ಹೇಳಿಬಿಟ್ಟು ಮಾಡ್ತಾ ಇರುವಂತಹ ಉದ್ಯೋಗವನ್ನು ಹೊರಗಡೆ ಪ್ರಾಬ್ಲಮ್ಸ್ ಅಷ್ಟು ಅಂದರೆ ಉದ್ಯೋಗಾವಕಾಶಗಳು ಮತ್ತೊಂದು ಹೊಸ ಉದ್ಯೋಗ ಪ್ರಯತ್ನಗಳು ಈಗ ಟೈಮು ಸಮಯ ಅಷ್ಟೊಂದು ಅನುಕೂಲವಾಗಿಲ್ಲ ಆಗಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಇವನ್ನೆಲ್ಲ ಸಹಿಸ್ಕೋಬೇಕಾಗಿರುತ್ತೆ ಮಂತು. ಸೊ ಆಗಿರೋದ್ರಿಂದ ಯಾಕಂದರೆ ಎಲ್ಲ ಮಾಡ್ಕೊಂಡಿರೋ ಕಮಿಟ್ಮೆಂಟ್ಸ್ ಆಗಿರುತ್ತೆ ಪ್ರತಿಯೊಂದು. ನೋಡಿ ಈಗ EMI ಪ್ರತಿಯೊಂದು 1 ತಿಂಗಳು 2 ತಿಂಗಳು ಮಿಸ್ ಆದ್ರೂ ಆದಾಯವು ಸಮಾಧಾನ ಹೇಳಬೇಕಾಗಿರುವಂತಹ ಪರಿಸ್ಥಿತಿಯನ್ನು ಮಾಡ್ಕೊಂಡಿರ್ತಾರೆ. ಸೊ ಆಗಿರೋದ್ರಿಂದ ಆ ವಿಷಯಗಳಿಂದ ತಾವು ಈ ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಈ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸ್ವಲ್ಪ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಸಿಚುವೇಶನ್ ಬಂದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೋಬೇಕಾಗಿರುತ್ತೆ. ಯಾವುದೋ ಒಂದು ಕಾರಣ ಇಟ್ಕೊಂಡು ವಿವಾಹ ಪ್ರಯತ್ನಗಳಾಗಿರ್ಬೋದು, ಉದ್ಯೋಗ ಮಾಡುವಂತಹ ಉದ್ಯೋಗ ಪ್ರಯತ್ನಗಳಾಗಿರಬಹುದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಟೈಮ್ಗೆ ಯಾವುದೇ ವಿಷಯ ಹೇಳಲ್ಲ, ಮತ್ತೆ ನೆಕ್ಸ್ಟ್ ವೀಕ್ ಹೇಳ್ತೀವಿ ಅಂತ ಹೇಳ್ತಾರೆ, ಹೋಲ್ಡಲ್ಲಿದೆ ಅಂತ ಹೇಳ್ತಾರೆ. ದ ಸೇಮ್ ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು, ಈ ರೀತಿ ನಡೀತಾ ಇರುತ್ತೆ. ಅಂದರೆ ಪರಸ್ಪರ 4 ಪ್ರಧಾನ ಗ್ರಹಗಳು ಈ ರೀತಿ ಶತ್ರುಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಇರೋದರಿಂದ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ವೃತ್ತಿಪರವಾಗಿರುವಂತಹ ಜೀವನದಲ್ಲಾಗಿರ್ಬೋದು, ಉದ್ಯೋಗ ಜೀವನದಲ್ಲಾಗಿರ್ಬೋದು, ವೈವಾಹಿಕ ಜೀವನದಲ್ಲಾಗಿರ್ಬೋದು, ಮೌನಂ ಆಲ್ವೇಸ್ ಲೈಕ್ ಮೌನಂ ಈ ರೀತಿ ಮೌನಂ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಲ್ಲ ಸಮಸ್ಯೆಗಳಿಗೆ ಒಂದು ಸುಲಭವಾಗಿರುವಂತಹ ಪರಿಹಾರ ಏನಪ್ಪ ಅಂದರೆ ಮೌನವಾಗಿರೋದು. ಇನ್ನು ಮತ್ತು ಇದೇ ರೀತಿ ಇರುತ್ತೆ. ಮತ್ತು ಗ್ರಹಚಾರ ಮತ್ತು ನಮ್ಗೆ ಯಾವುದೇ ರೀತಿ ಅನುಕೂಲ ಇರಲ್ವ ಅಂದರೆ ಯಾಕಿರಲ್ಲ, ಖಂಡಿತವಾಗಿಯೂ ಇರುತ್ತೆ. ಯಾಕಂದರೆ ಇಲ್ಲಿ ರಾಹು 6ನೇ ಮನೆಯಲ್ಲಿ ಋಣರೋಗ ಶತ್ರುಸ್ಥಾನದಲ್ಲಿ ಪಾಪಗ್ರಹ ರಾಹು ಇದ್ದಾರಲ್ವ. ಯಾರು ನಿಮಗೆ ಸಮಸ್ಯೆಗಳು ಸೃಷ್ಟಿ ಮಾಡಬೇಕು, ನಿಮಗೆ ಆತಂಕಗಳು ಸೃಷ್ಟಿ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳೇ ಅವರಿಗೆ ಆತಂಕಗಳಲ್ಲಿ ಸಿಗಾಕೊಳ್ಳುವಂತಹ ಪ್ರಾಬ್ಲಮ್ಸ್ ಬರುತ್ತೆ. ಆರೋಗ್ಯ ಪರವಾಗಿ ಆಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ಸಾಲಗಳಿಂದ ಮುಕ್ತರಾಗುವುದಾಗಿರಬಹುದು. ಋಣ ರೋಗ ಶತ್ರುಸ್ಥಾನ ಅಂತ ಹೇಳ್ತೀವಿ. ಶತ್ರುಗಳ ಮೇಲೆ ಮೇಲ್ಗೈ ಸಾಧನೆ ಮಾಡೋದಕ್ಕೆ ರಾಹು ಋಣರೋಗ ಶತ್ರುಸ್ಥಾನದಲ್ಲಿ 6ನೇ ಮನೆಯಲ್ಲಿ ಅದ್ಭುತವಾಗಿ ನಿಮಗೆ ಯೋಗಕಾರಕನಾಗಿದ್ದಾರೆ. ಏನೇ ನಡೆದರೂ ಕೂಡ ಅದು ಜಸ್ಟ್ ತಾತ್ಕಾಲಿಕ, ಕೊನೆಗೆ ಅಂತಿಮವಾಗಿ ಜಯವು ಸಕ್ಸಸ್ ನಿಮ್ಮದೇ ಆಗಿರುತ್ತೆ, ವಿಕ್ಟರಿ ನಿಮ್ಮದೇ ಆಗಿರುತ್ತೆ. ಆದ್ದರಿಂದ ಯಾವುದಕ್ಕೂ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಅತಿರೇಕಕ್ಕೆ ಹೋಗಿ ಉದ್ವೇಗಕ್ಕೆ ಹೋಗಿ ಚಿಕ್ಕ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದಶಮದಲ್ಲಿರುವಂತಹ ಗುರು ಕೂಡ ಸ್ವಲ್ಪ ಮಟ್ಟಿಗೆ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಮೇಲಧಿಕಾರಿಗಳ ಸಹಕಾರ, ನೀವು ಪಡ್ತಾ ಇರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ, ನಿಮ್ಮ ಪ್ರತಿಭೆಗೆ ಸರಿಯಾದ ಗುರುತಿಸುವಿಕೆ, ಇವೆಲ್ಲವೂ ಕೂಡ ಇನ್ನೇನು ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಈ ಕೊನೆ ಕ್ಷಣದಲ್ಲಿ ನಿಮಗೆ ಸಹಕಾರವನ್ನು ನೀಡಿ ನಿಮಗೆ ಅತ್ಯಂತ ಅನುಕೂಲ ವಿಷಯಗಳನ್ನು ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ವ್ಯಯಸ್ಥಾನದಲ್ಲಿರುವಂತಹ ಮೋಕ್ಷಸ್ಥಾನ, ವ್ಯಯಸ್ಥಾನ 12th ಹೌಸಲ್ಲಿ 12ನೇ ಮನೆಯಲ್ಲಿರುವಂತಹ ಕೇತು ಕೆಲವೊಂದು ವ್ಯಕ್ತಿಗಳು ಅಥವಾ ಯಾಕೆ ಈ ರೀತಿ ಆಗ್ತಾ ಇದೆ, ಅಂದರೆ ಕೆಲವೊಂದು ವ್ಯಕ್ತಿಗಳು ಏನೇನೋ ಹೇಳಿಬಿಟ್ಟು ನಿಮ್ಮ ಕೈಯಿಂದ ದುಡ್ಡು ಖರ್ಚು ಮಾಡೋದಕ್ಕೆ, ಹಣ ನಷ್ಟ ಮಾಡ್ಕೊಳ್ಳೋದಕ್ಕೆ ಅಥವಾ ಹಣ ಖರ್ಚಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಿಮ್ಮನ್ನು ತಪ್ಪು ದಾರಿ ಹಿಡಿಸುವಂತಹ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಮತ್ತು ಈ ಮಾಸ ಸ್ವಲ್ಪ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೌಟುಂಬಿಕ
ವೈವಾಹಿಕ ಈ ವೃತ್ತಿಪರವಾಗಿರುವಂತಹ ಸಮಸ್ಯೆಗಳಿದ್ರೂ ಕೂಡ 19ರ ನಂತರ ಶುಕ್ರ ಭಾಗ್ಯಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ನಿಮಗೆ ಈ ವಿವಾಹ ಪ್ರಯತ್ನಗಳಿಗಾಗಿರ್ಬೋದು ಅಥವಾ ಪುಣ್ಯಕ್ಷೇತ್ರ ಸಂದರ್ಶನಗಳಿಗಾಗಿರ್ಬೋದು, ದೈವ ಬಲವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅನುಕೂಲವಾಗಿರುತ್ತೆ. ಅದೇ ರೀತಿ ಭಾಗ್ಯಸ್ಥಾನದಲ್ಲಿ ಶುಕ್ರ ಬಂದಿರೋದು, ರಾಹು 6ನೇ ಮನೆಯಲ್ಲಿರೋದು ಸ್ವಲ್ಪ ನಿಮಗೆ ರಿಲೀಫ್ ಅನ್ನೋದು ಕೊಡ್ತಾ ಇರುತ್ತೆ. ಮುಖ್ಯವಾಗಿ ಈ ಮಾಸದಲ್ಲಿ ನೀವು ನವಗ್ರಹಗಳಲ್ಲಿ ಬುಧ, ರಾಶ್ಯಾಧಿಪತಿ ಬುಧನ ಮತ್ತು ಕುಜ, ರವಿ ಈ 3 ಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳು ಮಾಡಿಕೊಳ್ಳಿ. ಅತ್ಯಂತ ಶುಭ ಫಲಗಳನ್ನು ಅಥವಾ ನವಗ್ರಹ ಪ್ರದಕ್ಷಿಣೆಗಳು ಮಾಡುವುದರ ಮುಖಾಂತರ ರವಿಗೆ ಸಂಬಂಧಪಟ್ಟಿರುವಂತಹ ಗೋಧಿಯನ್ನು ದಾನ ಮಾಡೋದರಿಂದ, ನೆನೆಸಿರುವಂತಹ ಗೋಧಿ ಅಥವಾ ಗೋಧಿ ನುಚ್ಚು, ಈ ಗೋಧಿ ಬನ್ಸಿ ರವೆ ಅಂತ ಹೇಳ್ತಾರಲ್ವ, ಗೋಧಿ ರವೆ ಸ್ವಲ್ಪ ಬೆಲ್ಲ ಸೇರಿಸಿ ಹಸುವಿಗೆ ಆಹಾರವನ್ನು ನೀಡುವಂತಹ ಮುಖಾಂತರ ನೀವು ಕೆಲವೊಂದು ಸಮಸ್ಯೆಗಳಿಂದ ಪಾರಾಗಬಹುದು ಅಂತ ಹೇಳ್ತಾ, ಕುಜನಿಗೆ ಸಂಬಂಧಪಟ್ಟಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ. ಮಂಗಳವಾರದ ದಿನಗಳಂದು ಕೆಂಪು ಹೂವಿನಿಂದ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡೋದು, ಪೂಜೆ ಮಾಡೋದ್ರಿಂದ ಮತ್ತಷ್ಟು ಶುಭ ಫಲಗಳನ್ನು ಕೊಡ್ತಾ ಇರುತ್ತೆ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.